ಹಲೋ ಗೈಸ್, ನಮ್ಮ ಸೂರಜ್ ಅಣ್ಣ ಗಿಲ್ಲಿ ರಾಶಿಕಾಗೆ ಬೈದ ಅಂದ್ಬಿಟ್ಟು ಏನೋ ಜಗಳ ಮಾಡಿದ್ರಲ್ಲ, ಅದಕ್ಕಿಂತ ಮುಂಚೆ ವಿಡಿಯೋ ನೋಡಿ. ಇಲ್ಲ ಏನು ಹೇಳ್ತೀಯ? ಯಾರ್ದು ಬೇರೆ ಯಾರ್ದು ಹೇಳ್ತೀಯ? ಗಿಲ್ಲಿಗಲ್ವಾ ಒನ್ ಆ್ಯಂಡ್ ಓನ್ಲಿ. ಅಲ್ಲ ಗುರು, ನೀನೇ ಹೇಳಿದ್ಯಾ ಒಂದೊಂದು ಓನ್ಲಿ ಪೀಸ್ ಅಂತ. ನಿಂಗೆ ಇವಾಗ ರಾಶಿಕಾ ಬಗ್ಗೆ ಮಾತಾಡಿದ್ಕೆ ಉರಿ ಎತ್ಕತ್ತು ಅಲ್ವಾ? ಅದೇ ಕಾವು ವಿಚಾರದಲ್ಲಿ ರಾಶಿಕಾ ಮಾತಾಡೋರಿಗೆ ಗಿಲ್ಲಿ ಉರಿ ಎತ್ಕೋಬಾರ್ದಾ? ಅದು ಫ್ರೆಂಡ್ಶಿಪ್ ಆಗಲ್ವಾ? ನೀವಿಬ್ರು ಮಾಡಿದ್ರೆ ಮಾತ್ರ ಫ್ರೆಂಡ್ಶಿಪ್ಪು, ನೀವಿಬ್ರು ಜೊತೆಲಿ ಇದ್ರೆ ಮಾತ್ರ ಅದು ಬಾಂಡಿಂಗು, ಬೇರೆಯವ್ರು ಇದ್ರೆ ಬಾಂಡಿಂಗ್ ಅಲ್ಲ ಅದು. ನೀವಿಬ್ರು ಯಾವಾಗ ಬೇಕಾದ್ರೆ ಕಿತ್ತಾಡ್ಕೋಬೋದು, ಯಾವಾಗ ಬೇಕಾದ್ರೆ ಒಂದಾಗ್ಬೋದು. ನೀವು ಯಾವ ಥರ ಸೀರಿಯಸ್ ಆಗಿ ಕಿತ್ತಾಡಿ ನಾವಿಬ್ರು ಮಾತಾಡೋದೇ ಬೇಡ, ಒಂದು ವಾರ ಮಾತಾಡೋದೇ ಬೇಡ ಅಂದ್ಬಿಟ್ಟು ಮತ್ತೆ ಮಾತಾಡ್ಬೋದು ನೀವು. ಆದರೆ ಗಿಲ್ಲಿ ಮತ್ತು ಕಾವ್ಯ ಇವ್ರ ಜೊತೆಲಿರೋದೇ ನಿಮ್ಗೆ ತಪ್ಪು. ಸರಿ ಆಯಿತು, ನಾನು ಗಿಲ್ಲಿ ತಪ್ಪು ಅಂತ ಹೇಳ್ಕತ್ತಿ. ಯಾಕಂದರೆ ಕೆಲವು ಮಹಾನುಭಾವಗಳು ನಮಗೆ ನೆಗೆಟಿವ್ ಕಮೆಂಟ್ ಹಾಕ್ತಾರೆ, ಬೋ ಸೂ ಮಗನೇ, ಆ ಮಗನೇ ಈ ಮಗನೇ ಅಂತ. ಅಂಥವ್ರಿಗೆ ಹೇಳ್ತೀನಿ ಕೇಳಿ. ನೋಡ್ರಪ್ಪ, ನೀವು ರೀಸನ್ ಯಾರು ಕರೆಕ್ಟಾಗಿ ಕೊಟ್ಟರು ಅಂತ ಯೋಚನೆ ಮಾಡಿಬಿಟ್ರೆ ನೀವು ಕರೆಕ್ಟಾಗಿ ಬಿಗ್ ಬಾಸ್ನೇ ನೋಡೋದಿಲ್ಲ ನಾಳೆಯಿಂದ. ಯಾವನು ಸಹ ಕರೆಕ್ಟಾಗಿ ರೀಸನ್ನೇ ಕೊಟ್ಟಿಲ್ಲ ನಾಮಿನೇಷನ್ ಮಾಡಿ. ಸುಮ್ಮನೆ ಅವ್ರವ್ರ ಗಲಾಟೆಗೋಸ್ಕರ ಅವರು ಇದಕ್ಕೆ ಕೊಟ್ಟಿದ್ದು ನಾಮಿನೇಷನು. ಇವಾಗ ಏನಂದರೆ ಇವರು ಬಿಗ್ ಬಾಸ್ನವರ ಅದನ್ನೇ 2 ದಿನ ಹಾಕೊಂಡು ಹೇಳಿದ್ರು, ನಾಮಿನೇಷನ್ 2 ದಿನ ಹಾಕೊಂಡು ಒಂದು ಟಾಸ್ಕ್ ಇಲ್ಲ, ಗತಿ ಇಲ್ಲ, ಏನೂ ಇಲ್ಲ. ಓಕೆ, ಮೊದಲೆಲ್ಲ 5 ದಿನ ಟಾಸ್ಕ್ ಇರೋದು. ಸೋಮವಾರ ಸಂಜೆ ಸ್ಟಾರ್ಟ್ ಆದರೆ ಶುಕ್ರವಾರ ಮಧ್ಯಾಹ್ನ ಮುಗಿಯೋದು ಟಾಸ್ಕು. ಇವಾಗ ಏನಿದ್ರು 2 ದಿನ ಟಾಸ್ಕು. ಅದು ಹೆಂಗಿರ್ತದೆ ಗೊತ್ತಾ? ಮಕ್ಕಳಾಡ್ತಾರಲ್ಲ ಫುಟ್ಬಾಲು, ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು, ಆ ಥರ ಇರ್ತದೆ ಟಾಸ್ಕ್ಗಳು. ಒಂದು ಸ್ಟ್ರಾಂಗ್ ಟಾಸ್ಕ್ ಇಲ್ಲ. ಯಾಕೆ 10ನೇ ಸೀಸನ್ ನೆನ್ಕೊಟ್ರಿ ನೀವು? ವಿನಯ್, ಕಾರ್ತಿಕ್, ಸಂಗೀತ, ಡ್ರೋಮ್ ಪ್ರತಾಪ್, ಇನ್ನೂ ಎಷ್ಟೆಷ್ಟು ಜನ ಸಾಕಾದಾಗ ಆಡಿರೋರು ಇದ್ರು. ಕುಸ್ತಿ ಎಲ್ಲ ಕೊಟ್ಟಿದ್ರಿ. ಯಾಕೆ ಇವ್ರಿಗೆಲ್ಲ ಕೈಕಾಲು ನೋವು ಬಂದ್ಬಿಡುತ್ತಾ? ಇವ್ರಿಗೆಲ್ಲ ಕೈ ನೋವು ಬಂದ್ಬಿಡುತ್ತೆ. ನೀವೆಲ್ಲ ಕೊಡೋದೇ ಇಲ್ಲ, ಮೈಕೈ ನೋವು ಬಂದ್ಬಿಡುತ್ತೆ ಅಂತ. ಇದು ನಿಮ್ಗೆ ಹಿಂಗೆ ಅನಿಸಿದ್ರೆ ಕಮೆಂಟ್ ಹಾಕಿ ಅಷ್ಟೇ ಗೈಸ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಸ್ವೈಪ್ ಮಾಡಿ, ಹಂಗೆ ಒಂದು ಫಾಲೋ ಹಾಕಿ. ಬಾಯ್.